ಹೇಳು ದಮಯಂತಿ, ಏನಾಯ್ತು? ಅದು ಅಲ್ದೆ ಒಬ್ಳೆ ಬಂದಿದ್ಯಾ? ಶೌರ್ಯ ಕಲ್ಯಾಣಿ ಇಬ್ರು ಎಲ್ಲಿ? ಗೆಲ್ತೀವಿ ಅಂತ ಹೋದ್ರು. ಅದೇನ್ ಗೆಲ್ತಾರೋ ಏನೋ. ಅಷ್ಟಕ್ಕೂ ಏನ್ ನಡೀತು ಹೇಳು. ಸಂಪದ ಬಸ್ರಿ ಆಗಿದ್ದಾಗ ನಾನ್ ಅಂದಿದ್ ಮಾತಿಗೆ ಬೇರೆ ಅರ್ಥನೇ ಕೊಟ್ಟು ಕೋರ್ಟಲ್ಲಿ ನನ್ನನ್ನು ದೋಷಿಯಾಗಿ ಮಾಡಿದ್ಲು. ಜಡ್ಜ್ ಮುಂದೆ ನಮ್ ಕುಟುಂಬದವರೇ ಕೆಟ್ಟೋರು ಅನ್ನೋ ಹಾಗೆ ಮಾತಾಡಿದ್ಲು. ಅದೇನಾಗತ್ತೋ ಆಗ್ಬಿಡ್ಲಿ, ಅಲ್ಲೇ ಅವಳನ್ನ ಸಾಯಿಸ್ಬಿಡೋಣ ಅಂತ ಅನ್ಕೊಂಡೆ. ಇದಳಲ್ಲ ಆ ಅನುಪಮ, ಅಡ್ಡ ಬಂದು ಅವಳನ್ನ ಕಾಪಾಡಿ ನನ್ನ ಮನೆ ಕಳ್ಸದ್ಲು. ನಮ್ಮನ್ ಕೆಟ್ಟವ್ರಾಗಿ ಮಾಡೋದು ಅಂದ್ರೆ ಏನಕ್ಕ? ಹಾಗ್ ಮಾಡಿದ್ಲು ಕಣೋ, ಅದಕ್ಕೆ ಅಲ್ವಾ ನನಗೆ ಕೋಪ ಬಂದಿದ್ದು. ಇಷ್ಟಕ್ಕೂ ಅಲ್ಲಿ ಪರಿಸ್ಥಿತಿ ಹೇಗಿದೆ? ನಾನ್ ಅಲ್ಲಿರೋವರೆಗೂ ನಡೆದಿದ್ದನ್ನೆಲ್ಲ ನೋಡಿದ್ರೆ ಅಷ್ಟಕ್ಕೂ ಏನ್ ನಡೆಯತ್ತೋ, ಯಾರ ನ್ಯಾಯ ಸಿಗತ್ತೋ ಅಂತ ಒಂದು ಅರ್ಥ ಆಗ್ಲಿಲ್ಲ. ಮಾವನ್ ಫ್ರೆಂಡು ಅಂದಿದ್ದಕ್ಕೆ ಹೇಗಾದ್ರೂ ಮಾಡಿ ಈ ಕೇಸ್ನ ಗೆಲ್ಲಿಸ್ತೀರಾ ಅನ್ಕೊಂಡೆ. ಬಟ್ ನಾವು ಸೋಲೋ ಹಾಗೆ ಮಾಡೋದಕ್ಕೆ ಇವ್ರು ಬಂದಿದ್ದಾರೆ ಅನ್ಸುತ್ತೆ. ಬೇಡ ರಾಜ, ಅಂತ ಸ್ಟೇಟ್ಮೆಂಟ್ಸ್ ಕೊಡಬೇಡ. ಮೊದಲು ಅನ್ನೋದು, ಆಮೇಲೆ ನೋವು ಪಡೋದು, ಅದು ಒಳ್ಳೇದಲ್ಲ. ನನ್ನ ಮಗ ಅಂದಿದ್ರಲ್ಲಿ ತಪ್ಪೇನಿದೆ? ನೀವು ಕೊನೆಯಲ್ಲಿ ಸಂಪದೆಗೆ ಸಪೋರ್ಟ್ ಮಾಡಿದ್ರಲ್ವಾ? ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡಬೇಕಾ ಬೇಡವಾ ರಾಜ? ಅವ್ರನ್ನೇನ್ ಸರ್ ಕೇಳ್ತಾ ಇದ್ದೀರಾ? ಕೊನೆಯಲ್ಲಿ ಹಾಗೆ ಮಾತಾಡಿದ್ದು ನಾನೇ ಆದ್ರೂ ಮಾತಾಡ್ಸಿದ್ದು ಮಾತ್ರ ಇವರೇ ರಾಜ. ಏನ್ ಕಲ್ಯಾಣಿ ಸರ್ ಏನ್ ಹೇಳ್ತಿದ್ದಾರೆ? ರಾಜ, ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ನಾನು ಬರೋವರೆಗೂ ಲಾಯರ್ರೂ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಕೇಸ್ ಯಾವ ಕಡೆಯಿಂದ ನೋಡಿದ್ರು ಅವ್ರ ಫೇವರ್ ಆಗಿ ಬದಲಾಗ್ಬಿಡುತ್ತೆ. ಮಾರ್ಫಿಂಗ್ ಮೀಡಿಯಾದಿಂದ ಅವರು ಮೋಸ ಮಾಡಬೇಕು ಅಂತ ನೋಡ್ತಿದ್ದಾರೆ. ಅದಕ್ಕೆ ಶೌರ್ಯ ಇವರು ಆಟನ ಬದಲಾಯಿಸಿದ್ರು. ಸಂಪದ ವಿರುದ್ಧ ಸೋಲೋದಕ್ಕಿಂತ ಸೋಲೋ ಥರ ನಟಿಸಿ ಮನೆಯಲ್ಲಿ ಅವಳೇ ಸೋತ್ಲು ಅಂತ ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಅನ್ಕೊಂಡ್ರು. ಅಂಕಲ್, ಸಂಪದ ತಾನು ಮಾಡಿರೋ ತಪ್ಪನ್ನ ಒಪ್ಕೊಳ್ಳೋದಿಲ್ಲ. ಅವಳು ಹೇಳ್ತಿರೋ ಸುಳ್ಳನ್ನ ನಿರೂಪಿಸೋದಕ್ಕೆ ಇರೋ ಆಧಾರ ಆ ಲಾಯರ್ ಕೋಟೇಶ್ವರ ರಾವ್ ನಾಶ ಮಾಡಿದ್ದಾನೆ. ಸೊ ನಾವು ಸೋತ್ ಹೋಗಿ ನಮ್ಮ ಕುಟುಂಬನ ಗೆಲ್ಲಿಸ್ಬೇಕು ಅನ್ಕೊಂಡಿದ್ದೀವಿ. ಸಂಪದ ಇಲ್ಲಿ ಸೋಲು ಹಾಗೆ ಮಾಡಿ, ಅವಳು ನಮ್ಮನೆಗೆ ಬರೋ ಹಾಗೆ ಮಾಡಿ, ನಾವೆಲ್ಲರೂ ಒಂದು ಆಟನ ಆಡಿಸಿ ಅವಳು ಬಾಯಿಂದನೇ ನಿಜ ಒಪ್ಕೊಳ್ಳೋ ಹಾಗೆ ಮಾಡಿಸ್ತೀವಿ. ನನಗೆ ಬಿಟ್ಬಿಡಮ್ಮ, ನಾನು ನೋಡ್ಕೋತೀನಿ. ಅದಕ್ಕೆ ಅಂತಾನೆ ಸಂಪದಾನ ಮಾತಲ್ಲೇ ಮೋಡಿ ಮಾಡಿ ನಿಮ್ಮನೇಲೆ 2 ವಾರ ಇರೋ ಹಾಗೆ ಮಾಡಿದ್ದೀನಿ. ಮನೆಗೆ ಕರ್ಕೊಂಡು ಹೋಗಿ ಅತಿಥಿ ಹಾಗೆ ನೋಡಬೇಡಿ, ಬಟ್ಟೆ ಒಗ್ದಂಗೆ ಒಗೆದು ಬಿಡಿ. ಸಾರಿ ಆಫೀಸರ್, ನಿಮಗೆ ಹೇಳ್ದೆ ಇಂಥ ನಿರ್ಧಾರ ತಗೊಂಡಿದ್ದಕ್ಕೆ ಏನೂ ಅನ್ಕೋಬೇಡಿ. ಇಲ್ಲಮ್ಮ, ಒಳ್ಳೆ ಕೆಲಸ ಮಾಡಿದ್ದೀರಾ ನೀವು. ಈಗ ನಾವು ಸೋತಿಲ್ಲ, ಗೆಲ್ಲೋದಕ್ಕೆ ಟೈಮ್ ತಗೊಂಡಿದ್ದೀವಿ ಅಷ್ಟೇ. ಅರ್ಥ ಆಯ್ತು ಕಲ್ಯಾಣಿ. ಹೊರಗಡೆ ಇದ್ದು ಇಷ್ಟು ದಿನ ನಮ್ಮನ್ನ ಆಟಾಡ್ಸೋದ್ಲು, ಈಗ ಮನೇಲೆ ಇಟ್ಟು ನಾವು ಅವಳನ್ನ ಆಟಾಡಿಸ್ಬೇಕು. ಹುಡುಗನಿಗೆ ಮ್ಯಾಟ್ರ್ ಅರ್ಥ ಆಯ್ತು. ಇನ್ನು ತೊಂದರೆ ಇಲ್ಲ ರಾಜ. ಆಲ್ ದಿ ಬೆಸ್ಟ್.
2 ವಾರಗಳು, 14 ದಿನಗಳು ಅಂದ್ರೆ 2 ಟೆಸ್ಟ್ ಮ್ಯಾಚು, 4 T20 ಮ್ಯಾಚು, ಲೆಕ್ಕ ಇಲ್ದಂಗೆ ಆಡ್ಬೋದು. ಮತ್ತೆ ನಾವು 2 ವಾರ ಆದ್ಮೇಲೆ ಸಿಗೋಣ. ಬಾಯ್. ರಾಜ, ನಿಮ್ಮ ಅಮ್ಮನಿಗೆ ಈ ವಿಷಯನ ಹೇಳದೆ ಇರೋದೇ ಒಳ್ಳೇದು. ಆ ಬಾಯಿಗೆ ಸ್ಲಿಪ್ ಜಾಸ್ತಿ ಅಂತ ನನಗೆ ಅವಾಗಲೇ ಗೊತ್ತಾಯ್ತು. ಅಷ್ಟಕ್ಕೂ ಯಾರಿಗೂ ಹೇಳ್ಬೇಡ ರಾಜ, ಸಮಸ್ಯೆ ಇರಲ್ಲ, ಅಷ್ಟೇ ಅಲ್ವಾ? ಆಯ್ತು ಸರ್. ಇವಾಗ ನಿಜವಾಗ್ಲೂ ಬಾಯ್. ನಾವು ಕರೆದ ತಕ್ಷಣ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಣ್ಣ. ಕರೆದರೆ ಬರೋರು ಬಂಧುಗಳು, ಕರೀದೇ ಬರೋರು ಸ್ನೇಹಿತರು. ನಿಮ್ಮ ಕಷ್ಟ ಗೊತ್ತಿಲ್ಲದೆ ಕರೆಯೋವರೆಗೂ ಬರಕ್ಕಾಗ್ಲಿಲ್ಲ. ನನಗೆ ತುಂಬಾ ನೋವಾಗ್ತಾ ಇದೆಯಮ್ಮ. ಬರ್ತೀನಿ. ಸರಿ ಅಣ್ಣ. ಆಫೀಸರ್, ಬರ್ತಿದ್ದಾಳೆ ನಿಮ್ಮ ಮನೆಯವಳು. ನೋಡಿ, ಬಾಡ್ ಹೋಗಿರೋ ಮುಖದಲ್ಲಿ ನನಗೋಸ್ಕರ ಹೇಗ್ ಕಾಯ್ತಿದ್ದಾರೆ ಅಂತ. ಆ ಮನೆಗೆ ಹೋಗ್ತಿರೋದು ಕೇವಲ ದುಡ್ಡುಗೋಸ್ಕರ. 2 ವಾರ ಆದ್ಮೇಲೆ ಎಲ್ಲ ಒಳ್ಳೆ ದಿನ ಆಗಿ ಬದಲಾಯಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿದ್ಯಾ ಶೌರ್ಯ, ಇವಾಗ ಅಫಿಷಿಯಲ್ ಆಗಿ ನಾನು ನಿನ್ ಹೆಂಡ್ತಿನೇ. ಬಟ್ ಹೊಡೆಯೋ ಅಷ್ಟು ಕೋಪ ಬಂದ್ರು ನನ್ನ ಟಚ್ ಕೂಡ ಮಾಡಬಾರ್ದು. ನೋಡ್ದ್ಯಾ ಎಷ್ಟು ಫೆಸಿಲಿಟೀಸ್ ಜೊತೆ ನನ್ನ ಮತ್ತೆ ನಿಮ್ಮನೆ ಕಳಿಸ್ತಾ ಇದ್ದಾರೋ. ನ್ಯಾಯ ಹೀಗೆ ಅನ್ಯಾಯ ಮಾಡುತ್ತೆ ಅಂತ ನಮಗ್ ಗೊತ್ತಿರ್ಲಿಲ್ಲಮ್ಮ. ಇವಾಗ ನನ್ ಹೊರಗಡೆ ಹಾಕಿರೋ ನೀನು ಕಲ್ಯಾಣಿನೇ ಇಬ್ರು ಸೇರಿ ನನ್ನ ಪ್ರೀತಿಯಿಂದ ಆಹ್ವಾನ ಮಾಡಿ ಮನೆ ಒಳಗೆ ಕರ್ಕೊಂಡು ಹೋಗ್ಬೇಕು. ಇನ್ನೇನ್ ಮಾಡೋಕ್ಕಾಗತ್ತೆ, ನಮ್ಮ ಹಣೆ ಬರಹ. ನಡಿ. ಅಮ್ಮ, ಪೂಜೆ ದಿಗ್ವಿಜಯವಾಗಿ ಪೂರ್ತಿ ಆಯ್ತು. ಇನ್ನು ನಾನು ಹೋಗಿ ಬರ್ತೀನಮ್ಮ. ಒಳ್ಳೇದು ಪುರೋಹಿತ್ರೆ. ಏನ್ರಿ, ಕೋರ್ಟಲ್ಲಿ ಏನ್ ನಡೀತೋ, ಏನ್ ತೀರ್ಪಂತೋ? ಮಕ್ಕಳು ಬಂದ್ರೆ ಗೊತ್ತಾಗುತ್ತೆ ಪಾರ್ವತಿ, ನೀನ್ ಭಯ ಪಡಬೇಡ. ಭಯ ಇಲ್ದೆ ಹೇಗಿರುತ್ತೆ ರೀ? ದೇವರ ಮೇಲೆ ಭಾರ ಹಾಕಿ ಮಕ್ಕಳನ್ನ ಕೋರ್ಟ್ ಕಳಿಸಿದೀವಿ. ತೀರ್ಪು ಏನಂತ ಬಂದಿದ್ಯೋ ಏನೋ. ಅಲ್ಲಿ ನೋಡು, ಮಕ್ಕಳು ಬಂದ್ರು ಅನ್ಸುತ್ತೆ. ಹೌದು ರೀ, ನಡೀರಿ. ಕಲ್ಯಾಣಿ, ಏನಾಯ್ತಮ್ಮ?
ನೀನ್ ಯಾಕೆ ಬಂದೆ ಇಲ್ಲಿಗೆ? ಈ ದರಿದ್ರನ ನನ್ ಮನೆ ಬಾಗ್ಲವರೆಗೂ ಕರ್ಕೊಂಡ್ ಬಂದವ್ರು ಯಾರು? ಯಾವ ಧೈರ್ಯದಲ್ಲಿ ನನ್ ಮನೆ ಬಾಗ್ಲಿಗೆ ಬಂದೆ? ನಿನ್ನ ದಮಯಂತಿ, ಯಾಕಿಷ್ಟ ನೀನ್ ಸುಮ್ನೆ ಇರೋ ಅನುಪಮ. ನನ್ ಮಗನ್ ಮೇಲೆ ಇಲ್ದೇ ಇರೋ ಆಪಾದನೆಗಳನ್ನ ಹಾಕಿದ್ ಸಾಲ್ದು ಅಂತ ಕೆಲ್ಸ ಹೋಗೋ ಹಾಗೆ ಮಾಡಿದ್ಲು. ನನ್ ಮನೆ ಬಾಗ್ಲಿಗೆ ಬಂದ್ ನಿಂತಿದ್ದಾಳೆ, ಅವಸರ ಪಡ್ಬೇಡ ಅಂತಿದ್ಯಲ್ಲ. ಶೌರ್ಯ, ಏನು ಇದು? ಸಂಪದನ ನಿನ್ ಜೊತೆ ಯಾಕೋ ಕರ್ಕೊಂಡ್ ಬಂದೆ? ಏನು ಸೊಸೆ ಬರ್ತಿದ್ರೆ ಸ್ವಾಗತ ಮಾಡೋ ಏರ್ಪಾಡ್ ಮಾಡಿಲ್ವಾ? ನಿನಗೆ ಸ್ವಾಗತದ ಏರ್ಪಾಡ್ ಬೇರೆ ಮಾಡ್ಬೇಕಾ? ಅಷ್ಟಕ್ಕೂ ಏನೇ ಅನ್ಕೊಂಡಿದ್ಯಾ ನಿನ್ನ? ದಮಯಂತಿ, ಅವಳಷ್ಟೆಲ್ಲ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರೆ ನೀನ್ ನನ್ನನ್ನೇ ತಡಿತಾ ಇದೆಯಲ್ಲ. ನಮ್ಮ ಅತ್ತೆಯವ್ರಿಗೆ ಇನ್ನೂ ವಿಷಯ ಅರ್ಥ ಆಗಿರೋ ತರ ಇಲ್ಲ. ಸರಿ, ದೃಷ್ಟಿ ತೆಗಿಲಿಲ್ಲ ಅಂದ್ರು ಮೊದಲನೇ ಸಲ ಬಲ್ಗಾಲು ಅಂದ್ರಿ, ಯಾಕೋ ಸರಿ ಹೋಗ್ಲಿಲ್ಲ. ಈ ಸಲ ಎಡಗಾಲಿಟ್ಟು ಬರ್ತೀನಿ. ಅಷ್ಟಕ್ಕೂ ಇವಳು ಯಾಕೆ ಬಂದ್ಲು? ಯಾರು ಕರ್ಕೊಂಡ್ ಬಂದ್ರು? ಯಾರು ಏನು ಯಾಕೆ ಮಾತಾಡ್ತಿಲ್ಲ? ಕೋರ್ಟಲ್ ಏನೋ ನಡೆಯುತ್ತೆ ಅನ್ಕೊಂಡಿದ್ರು, ಇನ್ನೇನೋ ನಡೆದು ಹೋಯ್ತು. ಆ ಶಾಕ್ ಅಲ್ಲೇ ಇದ್ದಾರೆ ಬಿಡಿ. ಏನು ಈ ಪೂಜೆ ವ್ರತಗಳು? ಓಹೋ, ನಾನ್ ಸೋಲ್ಬೇಕು ಅಂತ ಪೂಜೆ ಮಾಡ್ತಿದ್ದೀರಾ, ಆದ್ರೆ ದೇವ್ರು ನನ್ ಪರನೇ ಇದ್ದಾನೆ. ಮೊದ್ಲು ನೀನು ಈ ಮನೆಯಿಂದ ಆಚೆ ಹೋಗ್ತೀಯೋ ಅಥವಾ ನಿನ್ ಜುಟ್ ಹಿಡಿದು ಮನೆಯಿಂದ ಆಚೆ ಹಾಕೋ ಅಂತೀಯೋ? ನಾನಿವಾಗ ಈ ಮನೆಗೆ ಬಂದಿರೋದು ಈ ಮನೆ ಸೊಸೆಯಾಗಿ. ಅದು ಕೂಡ ಕೋರ್ಟ್ ಕಳ್ಸಿದ್ದಕ್ಕೆ ಗೌರವದಿಂದ ಬಂದಿದ್ದೀನಿ. ಬೇಡ ಅನ್ನೋ ಹಕ್ಕು ಯಾರಿಗೂ ಇಲ್ಲ ಅತ್ತೆ. ಅನುಪಮ, ಅಲ್ಲಿ ಏನ್ ನಡೀತಮ್ಮ? ಏನಿದೆಲ್ಲ? ಅವರಿಬ್ಬರ ಜೊತೆ ಒಟ್ಟಿಗಿರೋಂತ ಅವಕಾಶ ಕೊಟ್ರೆ ಇಬ್ಬರ ಜೊತೆ ಇರ್ತೀಯ ನೀನು? ಇದೆ ಇದೆ. ಅವಳು ಆಸೆ ಪಟ್ಟ ಹಾಗೆ ಆ ಕುಟುಂಬದಲ್ಲಿ ಒಬ್ಬಳಾಗಿ ಎಲ್ಲರೂ ಅವಳನ್ನ ಮತ್ತೆ ತಮ್ಮ ಕುಟುಂಬ ಸದಸ್ಯರಾಗಿ ಸ್ವೀಕರಿಸಿದ್ರೆ ಶಾಶ್ವತವಾಗಿ ಅಲ್ಲೇ ಇರಬಹುದು. ಕಲ್ಯಾಣಿ, ಕಲ್ಯಾಣಿ ಅಮ್ಮ, ಏನ್ ಮಾಡ್ತಿದ್ಯಮ್ಮ? ಕಲ್ಯಾಣಿ,
ಕಲ್ಯಾಣಿ, ಏನಮ್ಮ ಇದೆಲ್ಲ? ಈ ಮನೆ ಸೊಸೆ ಬಂದಾಯ್ತಲ್ಲ, ಇನ್ನು ನನಗೆ ಮನೆಯಲ್ಲಿ ಎಲ್ಲಿ ಜಾಗ ಇರತ್ತೆ? ಅದಕ್ಕೆ ನಾನು ಹುಟ್ಟಿದ ಮನೆಗೆ ಹೊರಟೋಗ್ತೀನಿ. ಅದೇ ನಮ್ಮಮ್ಮನ ಹತ್ರಕ್ಕೆ. ಕಲ್ಯಾಣಿ, ನೀನ್ ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನೀನು ನನ್ನ ಹೆಂಡತಿ. ಯಾವ ರೀತಿಲಿ ಹೆಂಡತಿ ಆಗ್ತಾಳೆ ಶೌರ್ಯ? ಸಂಪದ ಕೋರ್ಟಲ್ಲಿ ಕೇಸನೇ ಅಲ್ಲ, ನಿನ್ನನ್ನು ಗೆದ್ದಿದ್ದಾಳೆ. ನನ್ನ ಮಗಳ ಜೀವನ ಹೀಗೆಲ್ಲ ಹಾಳಾಗುತ್ತೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಸಂಪದನ ಮೇಲೆ ಗೆಲ್ಬೇಕು ಅನ್ಕೊಳ್ಳೋದೇ ತಪ್ಪು. ನೋಡಿದ್ರಿ ಅಲ್ವಾ, ನನ್ನ ಪ್ರೀತಿನೇ ಗೆಲ್ತು. ಇನ್ಮೇಲಿಂದ ನನ್ನ ಗಂಡನ ಜೊತೆ ನನ್ನ ಮಗು ಜೊತೆ ಹಾಯಾಗಿರ್ತೀನಿ. ಏಯ್, ನೀನು ಮಾತಾಡ್ಬೇಡ. ನಿನ್ ನಾಟಕಗಳು ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಮನುಷ್ಯರು ಬದಲಾಗ್ತಾ ಇರ್ತಾರತ್ತೆ, ಹಾಗೆ ನಾನು. ಗೆದ್ದಿದ್ದೀನಿ ಅಂತ ಆನಂದವಾಗಿದೆಯಾ ಅನ್ಸುತ್ತೆ ಅಲ್ವಾ? ತುಂಬಾ ತುಂಬಾ ಸಂತೋಷವಾಗಿ ಫೀಲ್ ಆಗ್ತಿದ್ದೀನಿ ಶೌರ್ಯ. ಇವತ್ತು ನಿನ್ನ ಸಾಯಿಸಿ ನಾನು ಜೈಲಿಗೆ ಬೇಕಾದ್ರೂ ಹೊರಟೋಗ್ತೀನಿ. ಬಿಡೋ ಅಮ್ಮ, ಇರಮ್ಮ. ಅಮ್ಮ, ಅಮ್ಮ ಬಾಯ್ ಕಡೆ. ಅಮ್ಮ, ನೀನ್ ಇವಾಗ ಏನ್ ಮಾಡಿದ್ರು ನಷ್ಟ ನಮ್ಗೇನೆ. ಕಲ್ಯಾಣಿಗೆ ಬೀಳ್ಕೊಡ್ಬೇಕು. ಈಗ ಸಂಪದನ ಸಹಿಸ್ಕೋಬೇಕು. ಎಲ್ಲ ನಾವೇ ಸಹಿಸ್ಕೋಬೇಕು ಅಂದ್ರೆ ಹೇಗೋ? ಏನು ಇದು? ಏನೋ ಒಂದು ಮಾಡಿ ಆ ಸಂಪದನ ಹೊರಗಡೆ ಕಳಿಸು. ಯಾರು ಏನು ಮಾಡೋಕ್ಕಾಗಲ್ಲ ಅಜ್ಜಿ. ಇದು ಕೋರ್ಟ್ ಆರ್ಡ್ರು. ನನಗೆ ಕಲ್ಯಾಣಿ ಮೇಲಿರೋ ಪ್ರೀತಿನ ಸಂಪದಗೂ ಕೂಡ ಹಂಚಬೇಕು. ಎರಡು ವಾರ ಸಂಪದನ ಇಲ್ಲೇ ಇಟ್ಕೊಂಡು ಹುಷಾರಾಗಿ ನೋಡ್ಕೋಬೇಕು. ಹಾಗಂತ ಹೇಗೂ ಹೇಳಕ್ ಸಾಧ್ಯ? ಮೊದಲನೇ ಹೆಂಡತಿ ಅಲ್ವಾ, ಅವಳಿಗೆ ಹಕ್ಕು ಜಾಸ್ತಿ ಇರುತ್ತೆ. ಇಷ್ಟ ಇದ್ರು ಇಲ್ಲದೆ ಇದ್ರು ಇನ್ಮೇಲೆ ಸಂಪದನ ಪ್ರೀತಿಯಿಂದ ನೋಡ್ಕೊಳ್ಳೋದಂತೂ ತಪ್ಪಲ್ಲ. ಆ ದೃಷ್ಟ ಮಾಡಿರೋದಕ್ಕೆ ಕಲ್ಯಾಣಿ ತವ್ರ ಮನೆ ಇದೇ ಆಗಿರೋದ್ರಿಂದ ಅಟ್ಲೀಸ್ಟ್ ಕಣ್ಣಿಂದ ನೋಡೋ ಅದೃಷ್ಟನಾದರೂ ಸಿಕ್ಕಿದೆ. ಅದು ಕೂಡ ದೂರದಿಂದ.